ಗುರುಜಿ, ನೀವು ಈಗಾಗಲೇ ಹೇಳಿದ್ರಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಶನಿ ಶಿಫ್ಟ್ ಆಗ್ತಾನೆ ಅಂತ. ಹಾಗಾದ್ರೆ ಈ ಜನ್ಮ ಶನಿಯಿಂದಾಗಿ ಮೀನ ರಾಶಿಯವರಿಗೆ ಏನೆಲ್ಲ ಸಂಕಷ್ಟಗಳು ಎದುರಾಗುತ್ತೆ, ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಲಾಭಗಳಂತ ಬಂದ್ರೆ ಏನೆಲ್ಲ ಲಾಭಗಳಾಗುತ್ತೆ ಅಂತ? ಶನಿಯ ಅವಕೃಪ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಶನಿ ಪ್ರಭಾವ ಅಂತ ಹೇಳಿದ್ರೇ ಕಷ್ಟ. ಅವಕೃಪ ಅಂದರೆ ದೃಷ್ಟಿ, ಅಂದರೆ ಹೆಚ್ಚಿನ ಮಟ್ಟಿಗೆ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ರಿಸ್ಕ್ ಕೆಲಸಗಳು ಯಾವುದೂ ಮಾಡೋಕ್ಕೆ ಹೋಗಬೇಡಿ. ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಯಾವುದೇ ಕಾರಣಕ್ಕೂ ಕೈ ಹಾಕಬೇಡಿ. ಯಾಕಂತ ಹೇಳಿದ್ರೆ ಜನ್ಮ ಗುರು ಯಾವಾಗಲೂ ಸಹ ದುಃಖಕ್ಕೆ ಕಾರಣ. ಜನ್ಮ ಶನಿ ಯಾವಾಗಲೂ ನೆಮ್ಮದಿ ಹಾಳು ಮಾಡುತ್ತೆ, ದುಡ್ಡಿನ ಅಭಾವ ಕೊಡ್ತಾನೆ ನೋಡಿ. ಅದರಲ್ಲಿ ಯಾರಾದರೂ ಈ ರಾಹುವಿನ ಸಂಯೋಗ ಏನಾದರೂ ಶನಿ ಜೊತೆ ಇರುವಂಥ ಜಾತಕದವರು ಈ ವರ್ಷ ಭಾಳ ಹುಷಾರಾಗಿರಬೇಕು ಮೀನ ರಾಶಿಯವರು. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಶನಿ ಮತ್ತು ರಾಹುವಿನ ಸಂಯೋಗ ಏನಿರುತ್ತೆ ಅಂಥವ್ರಿಗೆ ದಶಮಸ್ಥಾನ ಅಥವಾ ಜನ್ಮಶನಿ ರಾಹು ಕಾಂಬಿನೇಷನ್ಸ್ ಇತ್ತು, ಏನಾದರೂ ಧನುರ್ರಾಶಿ ಮೇಷರಾಶಿಯಲ್ಲಿ ಇರುವಂಥವ್ರು ಜಾತಕದಲ್ಲಿ ಇತ್ತು ಅಂದರೆ 7.5 ಬಂದಾಗ, ಜನ್ಮದಲ್ಲಿ ಬಂದಾಗ ಮಾನಹಾನಿಯಾಗುತ್ತೆ ನೋಡಿ. ಇದು ಸ್ತ್ರೀಯಿಂದ ನೆಮ್ಮದಿ ಕಳ್ಕೊತೀರಾ, ದುಡ್ಡು ಕಳ್ಕೊತೀರಾ, ದುಡ್ಡು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡ್ಕೊಳ್ಳುವಂಥದ್ದೆಲ್ಲ ಇರುತ್ತೆ. ಅದಕ್ಕೆ ಜನ್ಮ ಶನಿ ಇದ್ದಾಗ ಭಾಳ ಹುಷಾರಾಗಿರಿ. ಮತ್ತು ಇವ್ರಿಗೆ ಮಾರ್ಚ್ ನಂತರ ಶನಿ ಕುಟುಂಬ ಸ್ಥಾನಕ್ಕೆ ಹೋದಾಗ ಸಣ್ಣ ಪುಟ್ಟ ವಿವಾದಗಳು ಆಗಬಹುದು, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಆಗೋದಿಲ್ಲ. ಕೆಲಸದ ವಿಚಾರದಲ್ಲಿ ವಿಳಂಬ, ಸಾಲದ ವಿಚಾರ ಹೆಚ್ಚಾಗುವಂಥದ್ದಿರೋ. ಸಾಲ ಮಾಡಲ್ಲಪ್ಪ ಅಂತ ನೀವು ಏನು ಅಂದ್ಕೊಂಡಿರ್ತೀರ, ಸಾಲಕ್ಕೆ ಸಿಕ್ಕಾಕ್ಕೊಳ್ಳೇಬೇಕು. ಮನೆ ಖರೀದಿ ಮಾಡ್ತೀರಾ, ಸಾಲಕ್ಕೆ ಗಾಡಿ ತೊಗೊತೀರಾ, ಸಾಲಕ್ಕೆ ಸಿಕ್ಕಾಕ್ಕೊತೀರಾ. ಸೊ ಸಾಲದ ವಿಚಾರದಲ್ಲಿ ಅಭಾವ ಉಂಟಾಗುತ್ತೆ. ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಬರುವಂಥದ್ದು ಇರುತ್ತೆ ನೋಡಿ. ಮತ್ತು ಕೋರ್ಟು ಕಚೇರಿ ಸಮಸ್ಯೆಗಳು ಎದುರಾಗುವಂಥದ್ದು. ರಾಹು ಮತ್ತು ಶನಿ ಸಂಯೋಗ ಮೀನರಾಶಿವರೆಗೂ ಸಹ ಜೀವನದಲ್ಲಿ ಸಾಕಷ್ಟು ವಾದ ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ಜೊತೆಯಲ್ಲಿರೋರಿಂದನೇ ಕೆಲಸ ಕಳ್ಕೊತೀರಾ, ಹುಷಾರಾಗಿರಿ. ಮೇಲಾಧಿಕಾರಿಗಳಿಂದ ತೊಂದರೆ, ಕೆಲಸದ ಒತ್ತಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸುಮ್ಮನೆ ನೀವೇನಾದರೂ ಒಂದು ಒಳ್ಳೆಯದು ಅಂತ ಯಾರಿಗಾನ ಹೇಳಿ, ಅದೇ ಬರುತ್ತೆ ನಿಮಗೆ ಗೊತ್ತು. ಯಾವುದೇ ಕಾರಣಕ್ಕೂ ಯಾರಿಗಾನ ಒಳ್ಳೆಯದಂತ ನೀವು ಮಾಡೋಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ ನೀವು ಅಂಥ ದಡ್ರು ಯಾರೂ ಇರಲ್ಲ. ಯಾಕಂತ ಹೇಳಿದ್ರೆ ಗುರು ಅಂತ ಹೇಳಿದ್ರೆ ಮೀನ ರಾಶಿಯವರು ಟೀಚಿಂಗ್ ಮೈಂಡು, ಸುಮ್ಮನೆ ಇರಲ್ಲ. ನೋಡಪ್ಪ ಅದು ಓದು ಇದು ಓದು ಅದು ಮಾಡು ಅಂತ ಹೇಳ್ತಾ ಇರ್ತಾರೆ. ನೀವು ಆ ಮಾತು ಹೇಳಿ ನೋಡಿ, ನೀವೇ ಕೆಟ್ಟವರಾಗ್ಬಿಡ್ತೀರಾ. ಆದಷ್ಟು ನೀವು ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ನೀವು ಅಷ್ಟೇ ಇರಿ. ಅದನ್ನು ಬಿಟ್ಟು ಏನಾದರೂ ಒಳ್ಳೆಯದು ಅಂತ ಮಾಡೋಕ್ಕೆ ಹೋದರೆ ನಿಮ್ಮ ಬುಡಕ್ಕೆ ಬರುತ್ತೆ ತೊಂದರೆ. ಮತ್ತು ಅದರ ಜೊತೆಗೆ ಉನ್ನತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾಗುತ್ತೆ. ಮತ್ತು ಕೆಲವೊಂದು ಆತ್ಮವಿಶ್ವಾಸವನ್ನು ಕಳ್ಕೊಂಡು ತೊಂದರೆ ಅನುಭವಿಸುವಂಥದ್ದು ಹೆಚ್ಚಾಗಿರುತ್ತೆ. ಆರೋಗ್ಯ ಸ್ಥಿತಿನೂ ಅಷ್ಟಾಗಿ ಇರೋದಿಲ್ಲ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಕಾಡ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ತೋರಿಸ್ಕೊಳ್ಳಿ. ಮತ್ತು ಪರಿಹಾರಗಳನ್ನು ಏನು ಮಾಡ್ಕೊಬೇಕಂದ್ರೆ ಕಂಪಲ್ಸರಿ ಶನಿ ಶಾಂತಿ ಮಾಡಿಸ್ಬಿಡಿ. ನೀವೇನು ಎಲ್ಲಿ ಎಷ್ಟೆಷ್ಟೋ ನೀವು ಖರ್ಚು ಮಾಡ್ತೀರಾ, ಒಂದು ಶನಿ ಶಾಂತಿ, ಒಂದು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಮಾರ್ಚ್ 29ನೇ ತಾರೀಕೆ ಅಮಾವಾಸ್ಯೆ ಇರೋದರಿಂದ, ನಾನು ಪ್ರತಿಯೊಬ್ಬರಿಗೂ ಶನಿ ಕಾಟ ಇರೋದರಿಂದ ಶನಿ ಶಾಂತಿಯನ್ನು ನಾನು ಮಾಡಿಕೊಡ್ತಾ ಇದ್ದೀನಿ. ಸೊ ಅದನ್ನು ಬೇಕಾದರೆ ಮಾಡಿಸ್ಕೊಳ್ಳಿ ಅನುಕೂಲ ಆದರೆ. ಇಲ್ಲ ಅಂತ ಹೇಳಿದ್ರೆ ಮನೆ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನ ಇದ್ರೂ ಹೋಗಿ ಒಂದು ಅಭಿಷೇಕ, ಒಂದು ಅರ್ಚನೆ ಮಾಡಿಸ್ಬಿಡಿ ಕನಿಷ್ಠ ಪಕ್ಷ. ಮತ್ತು ಅದ್ರ ಜೊತೆಗೆ ತಿಂಗಳಿಗೊಂದು ಸತಿನೋ ಅಥವಾ 2 ತಿಂಗಳಿಗೊಂದು ಸತಿನೋ ಆದಷ್ಟು ಕಪ್ಪು ಎಳ್ಳು, ಕಪ್ಪು ವಸ್ತ್ರವನ್ನು ದಾನ ಮಾಡೋದು. ಮತ್ತು ಹನುಮಾನ್ ಚಾಲೀಸು ಈಗಾಗಲೇ ಹೋಗ್ತಾ ಇರ್ತಾರೆ ಭಾಳ ಜನ, 7:30 ಸ್ಟಾರ್ಟ್ ಆಗಿದೆ ಅಂತ 2 ವರ್ಷದಿಂದ ಹೇಳಿರ್ತೀರ. ಸೊ ಮಾಡ್ತಾ ಇರ್ತಾರೆ. ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಒಂದು ಅರ್ಚನೆ, ಪ್ರಾರ್ಥನೆ, ಪೂಜೆ ಇದನ್ನು ನೀವೆಷ್ಟು ಕೇಳ್ತೀರಾ ಹನುಮಾನ್ ಚಾಲೀಸು, ಅಷ್ಟು ನಿಮಗೆ ಉತ್ತಮ ಫಲವನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಏನು ಭಯ ಬೀಳುವಂಥದ್ದು ಬೇಡ ಅಂತ ನಾನು ಹೇಳುವಂಥದ್ದು ಏನೂ ಇರೋದಿಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ. ಯಾಕಂದರೆ 7.5 ಅಂತ ಹೇಳಿದ್ರೆ ಜನ್ಮಶನಿ, ನಾವು ಮಾಡೋ ಕರ್ಮ ಫಲಗಳು ನೀನು ಅವತ್ತೇನೋ ಮಾಡಿದ್ದಿಲ್ಲ ಈಗ ಅನುಭವಿಸು ಅಂತ ಹೇಳುತ್ತೆ. ಅದಕ್ಕೆ ತಂದೆ ತಾಯಿ ಸೇವೆ ಮತ್ತು ಕೈಲಾಗದಿರುವಂಥವರು ಯಾರಾನೋ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕನಿಷ್ಠ ಪಕ್ಷ ನೀವು ದುಡ್ಡು ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಏನೋ ಒಂದು ಕಷ್ಟಕ್ಕೆ ಒಂದು ಸಹಾಯ, ಏನೋ ನಿಮ್ಮ ಶ್ರಮ ವಹಿಸಿ ಏನೋ ಒಂದು ಕಷ್ಟಪಡ್ತಾರೆ, ಅವ್ರ ಜೊತೆ ಸೇರಿ ಏನೋ ಒಂದು ಚಿಕ್ಕ ಕೆಲಸ, ಅಥವಾ ಯಾರೋ ನಿಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿದ್ರೆ ಏನಾದರೂ ಆಸ್ಪತ್ರೆಯಲ್ಲಿ ಎಷ್ಟೋ ಜನ ಬಿಲ್ ಕಟ್ಟೋಕ್ಕಾಗಲ್ಲ, ಒಂದು ಮಾತ್ರೆ ತೊಗೊಳಕ್ಕಾಗಲ್ಲ ಅಂಥವ್ರಿಗೆ ಒಂದು ಧನ ಸಹಾಯ ಚಿಕ್ಕದಾಗಿ ಮಾಡೋದ್ರಿಂದನೂ ನಿಮಗೆ 7.5 ಬರುವಂಥ ಸಮಸ್ಯೆಗಳಿಂದ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ.